ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವೆಲ್ಲ ಬಾಡಿನ ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಂದರೆ ಈ ಥರ ಕ್ಲೀನ್ ಮಾಡ್ತೀವಿ. ಸ್ಕಿನ್ನ, ಬಾಡಿನ. ನಮ್ಮ ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ ನಾವು ಇಲ್ಲಿ ಕ್ಲೀನ್ ಮಾಡ್ಕೊತೀವಿ. ಹೌದು ತಾನೆ? ಇವಾಗ ನಾವು ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಕ್ರೀಮ್ ಹಾಕ್ತೀವಿ. ಯಾವುದ್ಯಾವುದೋ ಕಾಸ್ಟ್ಲಿ ಇದೆ, ಫಾರಿನಿಂದ ತಂದಿರೋದು, ಈ ಥರ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಅದ್ರ ರಿಸಲ್ಟ್ ಹೆಂಗಿರುತ್ತೆ ಅಂದರೆ ಇದರ ಮೇಲೆ ಹೆಂಗೆ ಕೊಳೆ ಹೋಗಿದೆಯೋ ಹಂಗೆ ಮೇಲಿರೋದು ಕೊಳೆ ಮಾತ್ರ ಹೋಗಿರುತ್ತೆ. ಒಳಗಡೆದು ಇದೇ ಥರ ಇರುತ್ತೆ ಅಲ್ವಾ? ಒಳಗಡೆ ಇರೋದು ಕ್ಲೀನ್ ಆಗಿರೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಒಳಗಡೆದು ಕ್ಲೀನ್ ಮಾಡಬೇಕು. ಒಳಗಡೆದು ಕ್ಲೀನ್ ಮಾಡಿದ್ರೆ ಹೊರಗಡೆದು ಕ್ಲೀನ್ ಆಗುತ್ತೆ, ಒಳಗಡೆದು ಕ್ಲೀನ್ ಆಗುತ್ತೆ. ಅದೇ ನಾವು ಬರೀ ಹೊರಗಡೆದು ಕ್ಲೀನ್ ಮಾಡಿದ್ರೆ ಹೊರಗಡೆದು ಕ್ಲೀನ್ ಆಗುತ್ತೆ, ಅದು ಪರ್ಮನೆಂಟ್ ಆಗಿರೋದಿಲ್ಲ, ಟೆಂಪ್ರವರಿ ಆಗಿರುತ್ತೆ. ಸೊ ನಮ್ಮ ಸ್ಕಿನ್ ಗ್ಲೋ ಆಗಬೇಕು, ನಮ್ಮ ಸ್ಕಿನ್ನಲ್ಲಿರೋ ಗುಳ್ಳೆಗಳು ಹೋಗಬೇಕು, ನಮಗೆ ಆರೋಗ್ಯ ಚೆನ್ನಾಗಾಗಬೇಕು. ಹುಡುಗಿರಿಗೆ ಮಂತ್ಲಿ ಪೀರಿಯಡ್ಸು ಕರೆಕ್ಟ್ ಆಗೋದಿಲ್ಲ, ಅದು ಸರಿ ಹೋಗಬೇಕು. ಹಲವಾರು ಸಮಸ್ಯೆಗಳಿರುತ್ತೆ. ಈ ರೀತಿ ಮಾಡಿದ್ರೆ ತುಂಬ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಾವು ಅಮೌಂಟು ಕ್ರೀಮ್ಗಳಿಗೆ ಎಷ್ಟೊಂದು ಖರ್ಚು ಮಾಡ್ತೀವಿ. ಅದ್ರ ಬದಲು ಇದಕ್ಕೆ ಖರ್ಚು ಮಾಡಿದ್ರೆ ನಿಮ್ಮ ಒಳಗಡೆಯಿಂದ ಕ್ಲೀನ್ ಆಗುತ್ತೆ, ಒಳಗಡೆದು ಸರಿ ಹೋಗುತ್ತೆ, ಹೊರಗಡೆದು ಸರಿ ಹೋಗುತ್ತೆ. ಅದೇ ನೀವು ಖರ್ಚು ಮಾಡೋ ಅಮೌಂಟ್ ಬರೀ ಮೇಲ್ಗಡೆಗೆ ಮಾತ್ರ ಯೂಸ್ ಆಗುತ್ತೆ, ಅದು ಪರ್ಮನೆಂಟ್ ಆಗಿರೋದಿಲ್ಲ, ಅದು ಟೆಂಪ್ರವರಿ ಆಗುತ್ತೆ. ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದರೆ ಫಸ್ಟು ಇವು ಫಾಲೋ ಮಾಡಬೇಕು. 2 ಬೆನಿಫಿಟ್ಟು ಸಿಗುತ್ತೆ. ಈ ಥರ ಆಗಬೇಕು ಅಂದರೆ ಬರೀ ಮೇಲೆ ಮಾತ್ರ ಇರಬೇಕು ಅಂದರೆ ಅದು ಏನು ಅಂದರೆ ಜ್ಯೂಸ್ ಮಾಡ್ಕೊಳ್ಳೋದು. ಈಗ ನಮಗೆ ಆ್ಯಪಲ್ಲು, ಸ್ಟ್ರಾಬೆರಿ ಇವೆಲ್ಲ ತಗೊಳ್ಳೋದಕ್ಕೆ ತುಂಬ ಕಾಸ್ಟ್ಲಿ, ಬಡವರು ಅಂಥವ್ರು ತಗೊಳ್ಳೋಕ್ಕಾಗೋದಿಲ್ಲ. ತರಕಾರಿ ಸಿಗುತ್ತೆ ಅಲ್ವಾ? ತರಕಾರಿ ಬೈ ಮಾಡಿ ತಿನ್ನಿ, ಜ್ಯೂಸ್ ಮಾಡ್ಕೊಳ್ಳಿ. ನಾವು ಬದುಕೋದಕ್ಕೆ ಕಾಸ್ಟ್ಲಿನೇ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಬದುಕಬೇಕು ಅಂತ ಬುದ್ಧಿ ಇದ್ದರೆ, ಛಲ ಇದ್ದರೆ, ಕಮ್ಮಿ ಕಾಸ್ಟ್ಲಿಯಲ್ಲೂ ಅದೇ ರಿಸಲ್ಟ್, ಅದರ ಅಪ್ಪನ ರಿಸಲ್ಟ್ ಪಡಿಬೋದು, ಅದ್ರ 2ರಷ್ಟು ರಿಸಲ್ಟ್ ಪಡಿಬೋದು. ಆ್ಯಪಲ್ ಬೇಕು, ಪೊಮೊಗ್ರೆನೇಟ್ ಬೇಕು, ಸ್ಟ್ರಾಬೆರಿ ಬೇಕು, ಇದೆಲ್ಲ ಇಷ್ಟೊಂದು ನಮಗೆ ಅವಶ್ಯಕತೆನೇ ಇಲ್ಲ. ಅದು ಒಂದು ಖರ್ಚು ಮಾಡೋದು ಈ 100 ಖರ್ಚು ಮಾಡ್ಬೋದು. ಖರ್ಚು ಮಾಡಿಬಿಟ್ಟು ಅದರ ಅಪ್ಪನಷ್ಟು ರಿಸಲ್ಟ್ ಪಡಿಬೋದು. ಈಗ ನಾನು ಬರೀ ಸ್ಕಿನ್ನದು ಹೇಳ್ಕೊಡ್ತೀನಿ ಅಷ್ಟೇ. ಸ್ಕಿನ್ನದು ನಾನು ಫಾಲೋ ಮಾಡೋದು ಹೇಳ್ತೀನಿ. ನಾನು ತುಂಬ ದಿವಸ ಆಗಿದೆ, ನನಗೆ ಟೈಮ್ ಸಿಗೋದಿಲ್ಲ ಈ ನಡುವೆ. ಅದಕ್ಕೆ ಇವಾಗ ಹೆಂಗಿದ್ರೂ ಸ್ವಲ್ಪ ಫ್ರೀ ಆಗಿದ್ದೆ ಮನೆಯಲ್ಲಿ, ಸೊ ಮಾಡ್ಕೊಳ್ಳೋಣ, ಹಂಗೆ ವಿಡಿಯೋನೂ ಆಗುತ್ತೆ, ವಿಡಿಯೋನೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನಗೆ ಅಲ್ಲಿ ಇಲ್ಲಿ ಓಡಾಟನೇ ಸರಿ ಹೋಗಿದೆ. ಫಸ್ಟು ಬೀಟ್ರೋಟ್ ತಗೊಂಡಿದ್ದೀನಿ. ಹಾಗೆ ತಿನ್ಬೋದಲ್ವಾ ಅಂತಾರೆ. ಹೌದು, ಅದೂ ನಿಜನೇ, ಅದು ಸತ್ಯನೇ. ಹಾಗೆ ತಿನ್ಬೋದು, ಡೈರೆಕ್ಟಾಗಿ ತಿಂದರೂ ಇನ್ನೂ ಒಳ್ಳೆಯದೇ. ಈ ಥರ ಮಾಡಿಕೊಂಡ್ರೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀವಿ. ನೀರಿನ ಅಂಶ ಜಾಸ್ತಿ ಹೋಗುತ್ತೆ ನಮ್ಮ ಬಾಡಿಗೆ. ನಮ್ಮ ಬಾಡಿಯಲ್ಲಿ ಇರೋ ಕೊಚ್ಚೆ ಎಲ್ಲ ಕೊಚ್ಕೊಂಡು ಆಚೆ ಹೋಗುತ್ತೆ. ಇವಾಗ ಮೋರಿಯಲ್ಲಿ ಹೆಂಗೆ ಕಟ್ಕೊಂಡಿರುತ್ತೆ, ಮೋರಿ ಗೊತ್ತಿರುತ್ತೆ, ಮೋರಿ ಅದು ನಾವು ನೀರು ಹಾಕಿದ್ರೆ ಹೆಂಗೆ ಕ್ಲೀನ್ ಆಗುತ್ತೆ, ಹಾಗೆ ನಮ್ಮ ಬಾಡಿಯಲ್ಲೆಲ್ಲ ನಾವು ತಿಂದಿರೋದು ಎಲ್ಲ ಕಟ್ಕೊಂಡಿರುತ್ತೆ. ಅದಕ್ಕೆ ನಾವು ನೀರಿನ ಅಂಶ ಹಾಕಿ ತೊಳೆದು ಆಚೆಗೆ ಹಾಕಬೇಕು. ಫ್ರೆಂಡ್ಸ್, ಇದು ಬೀಟ್ರೋಟು.
ಬೀಟ್ರೋಟ್ ಮಾತ್ರ ರುಬ್ಬಿದ್ದೀನಿ, ಬೇರೆ ಏನೂ ಆಗಲಿಲ್ಲ. ಇದನ್ನು ಇದರಲ್ಲಿ ಶೋಧಿಸ್ಕೊತೀನಿ. ಡೈರೆಕ್ಟಾಗಿ ಶೋಧಿಸ್ಕೊಂಡಿರೋ ಆ ಥರ ಕುಡಿದ್ರೂ ಇನ್ನೂ ಒಳ್ಳೆಯದು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಯೂಸ್ ಮಾಡಿಕೊಂಡು ಹಾಕ್ಕೊಂಡಿರೋದು. ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಕ್ಯಾರೆಟ್ ನೀರು ಹಾಕಿ ರುಬ್ಕೊಬೇಕು. ಆಮೇಲೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಬೇಕು. ಲೆಮನ್ ಏಕೆ ಅಂದರೆ ನಮ್ಮ ಬಾಡಿ ಹೀಟೆಲ್ಲ ಕಂಟ್ರೋಲ್ ಮಾಡುತ್ತೆ. ಇದನ್ನು ರುಬ್ಕೊತೀನಿ ನೋಡಿ. ಕ್ಯಾರೆಟು ರುಬ್ಕೊಂಡಿದ್ದೀನಿ, ಸ್ವಲ್ಪ ವಾಟ್ರ್ ಹಾಕಿ. ನಮ್ಗೆ ಎಷ್ಟು ವಾಟ್ರ್ ಬೇಕೋ ಅಷ್ಟು ಹಾಕ್ಕೊಬೇಕು ಫ್ರೆಂಡ್ಸ್. ಮತ್ತು ಇದನ್ನು ಶೋಧಿಸ್ಕೊಳ್ಬೇಕು. ನೆಕ್ಸ್ಟ್ ಕುಕುಂಬರ್ ಜ್ಯೂಸ್ ಮಾಡ್ಕೊತೀನಿ. ಇದು ಬರೀ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಕುಕುಂಬರ್ ಕಟ್ ಮಾಡಿದ್ದೀನಿ, ಬರೀ ಕುಕುಂಬರ್ ಮಾತ್ರ ಇದೆ. ಇದು ನೀರು ಹಾಕಿ ರುಬ್ಕೊತೀನಿ. ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ನೆಕ್ಸ್ಟ್ ಮೂಲಂಗಿ ಜ್ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್. ರುಬ್ಕೊತೀನಿ. ಇದಕ್ಕೂ ಅಷ್ಟೇ, ಬೇರೆ ಏನಿಲ್ಲ, ಬರೀ ನೀರು. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನೋಡಿ, ನಾನು ನೀರು ಎಷ್ಟು ಬೇಕೋ ಅಷ್ಟು. ಇದು ಖಾರ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡ್ರೆ ನಮಗೆ ಖಾರ ತಿಳಿಯೋಲ್ಲ ಕುಡಿಯೋವಾಗ. ಈಗ ಮಿಕ್ಕಿರೋದು ಇವು ಎಲ್ಲ ಹಾಕಿ ರುಬ್ಕೊತೀನಿ ಫ್ರೆಂಡ್ಸ್. ಇದು ನೌಕಲ್ಲು, ಕ್ಯಾಬೇಜ್, ಗ್ರೀನ್ ಕ್ಯಾಬೇಜ್ ಮತ್ತು ಬೀನ್ಸ್. ಇದು ಏನು ಕ್ಯಾಬೇಜ್ ಅನ್ನೋದು ಮರ್ತೋಗಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ನಿಂಬೆಹಣ್ಣು ಹಾಕಿ ರುಬ್ಬೋದಿಲ್ಲ ಫ್ರೆಂಡ್ಸ್. ಇದು ಯಾವ ಜ್ಯೂಸಿಗೆ ಬೇಕೋ ಆ ಜ್ಯೂಸ್ಗೆ ಕಟ್ ಮಾಡಿ ಹಿಂಡ್ಕೊತೀನಿ ಅಷ್ಟೇ. ಆಮೇಲೆ ಅದು ಹಾಕಿ ರುಬ್ತೀನಿ ಅಂದ್ಕೊಂಡು ರುಬ್ಕೊಂಡ್ಬಿಟ್ಟಿರ ನೋಡಿ. 5 ಜ್ಯೂಸ್ ಇದೆ. ಒಂದು ಕ್ಯಾರೆಟು, ಒಂದು ಮುಲ್ಲಂಗಿ, ಒಂದು ಕುಕುಂಬರ್, ಒಂದು ಬೀಟ್ರೋಟು, ಒಂದು ಇದು ಬಂದು ಎಲ್ಲ ಮಿಕ್ಸ್. ಕ್ಯಾಬೇಜು, ನೌಕಲ್ಲು, ಬೀನ್ಸ್ 3 ಮಿಕ್ಸ್. ನಮಗೆ ಲೆಮನ್ ಯಾವುದಕ್ಕೆ ಬೇಕೋ ಅದಕ್ಕೆ ಇಸ್ಕೊಂಡು ಕುಡಿಬೋದು, ಇಲ್ಲ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು, ನಮ್ಮ ಇಷ್ಟ ನೋಡಿ. ಜ್ಯೂಸ್ ಎಲ್ಲ ರೆಡಿಯಾಗಿದೆ. ಈಗ ಕುಡಿದು ತೋರಿಸ್ತೀನಿ. ಇದು ತುಂಬ ಒಳ್ಳೆಯದು. ಇವಾಗ ಡಾಕ್ಟ್ರು ದಿವಸಕ್ಕೆ 3 ಲೀಟ್ರ್ ನೀರು ಕುಡಿಬೇಕು ಅಂತಾರೆ. ನಾವು ಡೈರೆಕ್ಟಾಗಿ ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ಈ ಥರ ಜ್ಯೂಸ್ಗಳು ಕುಡಿಬೋದು. ಅದು ನೀರಿನ ಅಂಶನೇ. ಜ್ಯೂಸ್ಗಳು ಮಾಡ್ಕೊಂಡು ಕುಡಿದ್ರೂ ಪರವಾಗಿಲ್ಲ, ನೀವು ಡೈರೆಕ್ಟ್ ವಾಟ್ರೇ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಅಂದರೆ ಈ ಥರ ಕುಡಿದ್ರೆ ನಮ್ಗೆ ಟೇಸ್ಟಿಯಾಗಿ ಸಿಗುತ್ತೆ. 3 ಲೀಟ್ರ್ಗಿಂತ ಜಾಸ್ತಿನೇ ಕುಡಿಬೋದು. ಆವಾಗವಾಗ ಮಾಡ್ಕೊಂಡು ಕುಡಿಬೇಕು. ಇಷ್ಟು ಕುಡಿಯೋದು ಒಂದೇ ಸತಿ ತುಂಬ ಕಷ್ಟ. ಅದು ಪ್ರಾಕ್ಟೀಸ್ ಇದ್ರೇ ಆಗೋದು. ಇದು ಒಂದು ಲೀಟ್ರ್ ಆದರೂ ಇರುತ್ತೆ, 1 ಲೀಟ್ರ್ ಮೇಲೆ ಇರುತ್ತೆ ಈ ಜ್ಯೂಸು. ಇದು ಒಂದು ದಿವಸ ಈ ಜ್ಯೂಸ್ ಕುಡಿದ್ರೆ ಇನ್ನೊಂದು ದಿವಸ ಇದು ಮಾಡಿಕೊಂಡು, ಇನ್ನೊಂದು ದಿವಸ ಅದು, ಇನ್ನೊಂದು ದಿವಸ ಅದು, ಆ ಥರ ದಿವ್ಸಕ್ಕೆ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಸ್ಕಿನ್ನಿಗೆ. ನಿಮ್ಗೆ ಎಷ್ಟೋ ಕಾಯಿಲೆಗಳು ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟು ನಮ್ಮ ಇಂಡಿಯನ್ ಬ್ಲ್ಯಾಕ್ ಕೇಸರಿ, ಬಿಳಿ, ಹಸಿರು ಚೆನ್ನಾಗಿದೆ ಅಲ್ವಾ? ಎಷ್ಟು ಇದು ಮುಲ್ಲಂಗಿ ಜ್ಯೂಸ್ ಕುಡಿಯೋಣ. ಅದು ಎಲ್ಲ ಮೇಲೆ ಬಂದು ಬರುತ್ತೆ ತಿಳ್ಕೊಂಡು, ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಒಂದು ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊತೀನಿ, ನೋಡ್ತೀನಿ ಟೇಸ್ಟ್ ಹೆಂಗಿರುತ್ತೆ ಇದಕ್ಕೆ ಅಂತ. ಸಾಕು. ಖಾರ ಏನು ಬರಲ್ಲ, ನೀರು ಹಾಕಿರ್ತೀವಿ ಅಲ್ವಾ, ಅಷ್ಟೊಂದು ಖಾರ ಇರೋದಿಲ್ಲ.
ನೆಕ್ಸ್ಟ್ ಕುಕುಂಬರ್, ಇದು ತುಂಬ ಒಳ್ಳೆಯದು. ಬೀಟ್ರೋಟ್ ನನ್ನ ಫೇವ್ರೆಟ್. ಇದು ನಮಗೆ ಬ್ಲಡ್ ಉತ್ಪತ್ತಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ನಮ್ಮ ಬಾಡಿಯಲ್ಲಿ ಬ್ಲಡ್ ಕಮ್ಮಿ ಆಗಿದ್ರೆ ಪ್ರಾಕ್ಟೀಸ್ ಇದ್ದರೆ ಘಟ ಘಟ ಅಂತ ಕುಡಿಬೋದು, ಇಲ್ಲಾಂದರೆ ಸ್ವಲ್ಪ ಬ್ರೇಕ್ ಕೊಟ್ಟು ಕುಡೀರಿ. ಒಂದೇ ದಿವಸ ಕುಡಿಯೋಕೆ ಹೋಗ್ಬೇಡಿ, ದಿವ್ಸಕ್ಕೆ ಒಂದೊಂದು ಜ್ಯೂಸ್ ಕುಡೀರಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಎಲ್ಲ ಕುಡಿತಾ ಇರೋದು ಮಾಡಿಬಿಟ್ಟು. ಇನ್ನೊಂದು ಹಾಗಲಕಾಯಿ ಜ್ಯೂಸ್ ಕುಡಿತೀನಿ. ಅದು ಹಾಗಲಕಾಯಿ ತಂದಿಲ್ಲ, ಸೊ ಇನ್ನೊಂದು ಸತಿ ತಂದಾಗ ಮಾಡ್ತೀನಿ. ಬಟ್ ಅದು ಯಾರು ಕುಡಿಯೋಕೆ ಹೋಗಲ್ಲ, ಕಹಿ ಅಂತ ಯಾರು ಅಲ್ಲ, ಸ್ವಲ್ಪ ಜನ ಕುಡಿಯೋಲ್ಲ. ಕ್ಯಾರೆಟ್ ಜ್ಯೂಸ್, ನಾನು ಯಾವುದಕ್ಕೂ ಗ್ಯಾಪ್ ಕೊಟ್ಟಿಲ್ಲ, ಒಂದು ನಿಮಿಷನೂ ಕೊಟ್ಟಿಲ್ಲ, ಹಂಗೆ ಘಟ ಘಟ ಅಂತ ಕುಡಿತಾ ಇದ್ದೀನಿ. ಲಾಸ್ಟ್ ಇದೆಲ್ಲ ಮಿಕ್ಸ್ ಆಗಿರೋದು, 3 ಮಿಕ್ಸ್ ಆಗಿರೋದು ಎಲ್ಲ ಅಲ್ಲ. ನೀನು ಕುಡಿಯೋಕ್ಕಾಗಲ್ಲ ಅಂದರೆ ಹನಿ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಡೈರೆಕ್ಟಾಗಿ ಕುಡೀರಿ. ಬೆಲ್ಲ ಮಿಕ್ಸ್ ಮಾಡೋದು, ಸಕ್ಕರೆ ಮಿಕ್ಸ್ ಮಾಡೋದು ಅದೆಲ್ಲ ಒಳ್ಳೆಯದಲ್ಲ. ಇಲ್ಲ ಕುಡ್ದೆ ಅಲ್ವಾ, ನಿದ್ದೆ ಬರ್ತಾ ಇದೆ, ಹೊಟ್ಟೆ ತುಂಬ ಇದೆ, ಸ್ವಲ್ಪ ವಾಕ್ ಮಾಡಬೇಕು. ಅದು ಒಂದು ಸ್ವಲ್ಪ ಹೊತ್ತಿಗೆ ಡೈಜೆಷನ್ ಆಗಿ ಯೂರಿನಲ್ಲಿ ಪಾಸ್ ಆಗುತ್ತೆ, ತೊಂದರೆ ಇರೋದಿಲ್ಲ. ಅದು ನೀರಲ್ವಾ, ಯೂರಿನ್ ಅಲ್ಲಿ ಪಾಸ್ ಆಗಿಬಿಡುತ್ತೆ. ತಣ್ಣಗಿದೆ ಹೊಟ್ಟೆ ಇಲ್ಲ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.